ಎಲ್ರಿಗೂ ನಮಸ್ತೆ. ನೀವೆಲ್ಲರೂ ಆಲ್ಮೋಸ್ಟ್ ಕಣ್ಣಿಗೆ ಡ್ರಾಪ್ಸನ್ನು ಬಳಸೇ ಇರ್ತೀರಿ. ಅದನ್ನು ಕರೆಕ್ಟಾಗಿ ಸರಿಯಾದ ಕ್ರಮದಲ್ಲಿ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಇವತ್ತು 4 ಸಾಲ ಮಾಹಿತಿ ನೀಡ್ತೇನೆ. ಪ್ರತಿ ಸರಿ ನೀವು ಡ್ರಾಪ್ಸ್ ಕೊಂಡ್ಕೊಂಡಾಗಲೂ ಅದರ ಮೇಲಿರೋ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಬೇಕು. ನಂತರ ಆ ಕವರಿಂದ ಅದನ್ನು ಆಚೆಗೆ ತೆಗೆದ ಮೇಲೆ ಅದರ ಡೇಟನ್ನು ಮೆನ್ಷನ್ ಮಾಡಬೇಕು. ಅಂದರೆ ನೀವು ಬಳಸಲಿಕ್ಕೆ ಶುರು ಮಾಡ್ತಿರುವಂತಹ ದಿನಾಂಕವನ್ನು ಅದರ ಮೇಲೆ ನೀವು ದಾಖಲೆ ಮಾಡಬೇಕು. ನಂತರ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಈ ಬಾಟಲ್ ಟಿಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಬೆರಳಿಂದ ಟಚ್ ಮಾಡಬಾರ್ದು. ಮತ್ತು ಪಿನ್ಸ್ ಸೂಜಿಯಿಂದ ಅದನ್ನು ಹೋಲ್ ಮಾಡಿಕೊಡ್ದು. ನೋಡಿ, ಈ ರೀತಿ ಇಟ್ಕೊಂಡು ಈ ಕ್ಯಾಪನ್ನು ಓಪನ್ ಮಾಡಬೇಕು. ಸೌಂಡ್ ಬರುತ್ತೆ. ಇದನ್ನು ರಿಮೂವ್ ಮಾಡಿದ ಮೇಲೆ ಹೋಲ್ಡ್ ಇಟ್ ಲೈಕ್ ದಿಸ್. ಇಲ್ಲಿರೋ ಈ ರಿಂಗನ್ನು ತೆಗೆದು ಡಿಸ್ಕಾರ್ಡ್ ಮಾಡಿ. ನಂತರ ಮತ್ತೆ ಈ ಕ್ಯಾಪನ್ನು ಇಲ್ಲಿ ಹಾಕಿ ಟೈಟನ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಒಳಗೆ ಹೋಲ್ ಆಗಿರುತ್ತೆ. ನೀವು ಪ್ರಿಕ್ ಮಾಡೋ ನೆಸೆಸಿಟಿ ಇರಲ್ಲ. ನಂತರ ಈ ಕ್ಯಾಪನ್ನು ಮತ್ತೆ ರಿಮೂವ್ ಮಾಡಿ ಪ್ರೆಸ್ ಇಟ್. ಇಲ್ಲಿ ಇಟ್ಕೊಂಡು ನೀವು ಪ್ರೆಸ್ ಮಾಡಬೇಕು. ಆಗ ಡ್ರಾಪ್ಸು ಆಚೆ ಬರುತ್ತೆ. ಈ ಜಾಗನ ಟಚ್ ಮಾಡಬಾರ್ದು, ಈ ಟಿಪ್ಪನ್ನು ಟಚ್ ಮಾಡಬಾರ್ದು. ಮತ್ತು ಪ್ರತಿ ಸರಿ ಬಳಸೋ ಮುಂಚೆ ಬಾಟಲ್ನ ಶೇಕ್ ಮಾಡಿ ಓಪನ್ ಮಾಡಬೇಕು. ಡ್ರಾಪ್ಸ್ ಹಾಕಿದ ಮೇಲೆ ಮತ್ತೆ ಹ್ಯಾಂಡ್ ವಾಶ್ ಮಾಡಬೇಕು. ಒಂದು ಸರಿ ನೀವು ಡ್ರಾಪ್ಸ್ನ ಓಪನ್ ಮಾಡಿದ ಮೇಲೆ 1 ರಿಂದ 1.5 ತಿಂಗಳು ಟು ದ ಮ್ಯಾಕ್ಸ್ 45 ಡೇಸ್ ಅಷ್ಟೇ. ಅದಾದಮೇಲೆ ಅದರೊಳಗಡೆ ಡ್ರಾಪ್ಸ್ ಇದ್ದರೂ ಕೂಡ ಅದು ಎಕ್ಸ್ಪೈರ್ ಆಗಿರುತ್ತೆ. ಎಕ್ಸ್ಪೈರಿ ಡೇಟ್ ಇನ್ನೂ ಇದ್ದರೂ ಕೂಡ ಓಪನ್ ಮಾಡಿದ ಮೇಲೆ 1.5 ಮಂತ್ ಆದಮೇಲೆ ಬಳಸಬಾರ್ದು. ಒಬ್ರಿಗೆ ಹಾಕಿರೋ ಡ್ರಾಪನ್ನು ಮತ್ತೊಬ್ಬರು ಯೂಸ್ ಮಾಡಬಾರ್ದು.